ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಬಜರಂಗಬಲಿ. ನಮ್ಮ ಮನೆದೇವರು ತೊರೆವೀರನಹಳ್ಳಿ ಹನುಮಂತರಾಯ ಸ್ವಾಮಿ. ಹನುಮಂತರಾಯ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ದೇವಸ್ಥಾನದ ಕಳಶಾರೋಹಣ ಕಾರ್ಯಕ್ರಮ ಇದೇ ತಿಂಗಳು ಫೆಬ್ರವರಿ 12, 13, 14, 15 ಇಷ್ಟು ದಿನಗಳವರೆಗೆ ಈ ಎಲ್ಲ ಕಾರ್ಯಕ್ರಮ ತೊರೆಬೀರನಹಳ್ಳಿಯಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಅತ್ಯಂತ ವೈಭವಯುತವಾಗಿ ನೆರವೇರಿತು ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮ ಮನೆದೇವರು ಸಹ ತೊರೆಬೀರನಹಳ್ಳಿ ಹನುಮಂತರಾಯ ಸ್ವಾಮಿ ಆಗಿದ್ದರಿಂದ ನಾವು ದೂರದ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಿಂದ ನಮ್ಮ ಸ್ವಂತ ಊರು ಹೊಟ್ಟೆಜ್ಜನಕಪಿಲೆಗೆ ಬಂದು ಅಲ್ಲಿಂದ ತೊರೆಬೀರನಹಳ್ಳಿ ಸ್ವಾಮಿಯ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಂತ ಅನ್ನೋದು ನಮ್ಮ ಕುಟುಂಬದವರ ಎಲ್ಲರ ಸಂತಸ ಸಂಭ್ರಮ. ಓಂ ನಮೋ ವಾನರಾಯ ನಮಃ. ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ದೇವಸ್ಥಾನದ ಕಮಿಟಿಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಸಾಂಗವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ತುಂಬ ಸಂತೋಷದಿಂದ ಜರುಗಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಂದು ಕೆಲಸಗಳನ್ನು ಸಹ ಅತ್ಯಂತ ನಾಜೂಕಾಗಿ ಪ್ರತಿಯೊಬ್ಬರೂ ಆ ಒಂದು ಕೆಲಸದಲ್ಲಿ ಪಾಲ್ಗೊಂಡು ಯಾವುದೇ ಒಂದು ದೇವತಾ ಕಾರ್ಯ ಇರಬಹುದು, ಆ ಎಲ್ಲ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಬ್ಬರು ನೆರವೇರಿಸಿಕೊಟ್ರು ಅಂತ ಅನ್ನೋದು ಸಹ ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಚಾರ ಅಂತ ಹೇಳ್ಬೋದು. ನೋಡಿ, ದೇವಸ್ಥಾನದ ಪೂಜೆ ಮಾಡ್ತಕ್ಕಂಥ ಪೂಜಾರು, ನಾವು ಪೂಜಾರಪ್ಪ ಅಂತಲೇ ಕರಿತೀವಿ. ನಾವು ದೂರದಿಂದ ಬಂದಿದ್ವಲ್ಲ, ಅವರನ್ನು ಸಹ ಕಂಡು ಮಾತನಾಡಿಸಿ ಅವರ ಒಂದು ಆಶೀರ್ವಾದವನ್ನು ನಾನು ಮನುಪುಟ್ಟ ಎಲ್ಲ ಪಡೆದ್ವಿ. ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪೂಜಾರಪ್ಪ. ಹಾಗೆ ಜೊತೆಗೆ ನಮ್ಮ ಚಿಕ್ಕಪ್ಪ ಸಹ ಪಕ್ಕದಲ್ಲೇ ಇದ್ದರು. ದೇವರು ಇದು ಮೊದಲಿಗೆ ದೇವರ ಒಂದು ಗಂಗೆ ಪೂಜೆ ಮಾಡೋದಕ್ಕೋಸ್ಕರ ಊರಿನ ಸಮಸ್ತ ಎಲ್ಲ ಮುತ್ತೈದೆಯರು ಜೊತೆಗೆ ಊರಿನ
ಸಂದರ್ಭದಲ್ಲಿ ಮಡ್ಲಕ್ಕಿ ಒಯ್ಯೋ ಶಾಸ್ತ್ರ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಿಂದನೂ ತವ್ರ ಮನೆಯಿಂದ ಮಡ್ಲಕ್ಕಿ ತೊಗೊಂಡು ಬಂದಿದ್ದರು ನೋಡಿ. ಸೊ ಈ ಥರ ಈ ಒಂದು ದೇವತಾ ಪೂಜಾ ಕಾರ್ಯಕ್ರಮದಲ್ಲಿ ಮಡ್ಲಕ್ಕಿ ಒಯ್ಯೋ ಶಾಸ್ತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಹೆಣ್ಣು ಮಕ್ಕಳಿಗೂ ಅವ್ರ ತವ್ರ ಮನೆಯಿಂದ ಅಕ್ಕಿ, ಬೆಲ್ಲ, ಕೊಬ್ಬರಿ, ಹೂವು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಜೊತೆಗೆ ಹೊಸ ಬಟ್ಟೆಯನ್ನು ತೊಗೊಂಡು ಬಂದು ಅವ್ರಿಗೆ ಉಡಿ ತುಂಬಿಟ್ಟು ಒಳ್ಳೆಯದಾಗಲಿ ಅಂತ ಎಲ್ಲ ತವ್ರ ಮನೆಯಿಂದ ಹಾರೈಸ್ತಾಯಿದ್ರು. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ಈ ಥರ ಅವರವರ ರಕ್ತ ಸಂಬಂಧಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಬರ್ತಾರೆ. ಬಂದಿದ್ದರು ಸಹ. ನಮ್ಮ ಮನೆಯಿಂದನೂ ಎಲ್ಲರೂ ಬಂದಿದ್ದರು. ನಮ್ಮ ಚಿಕ್ಕಮ್ಮ ನನಗೂ ಮತ್ತು ಮನುಪುಟ್ಟಂಗೆ ಉಡಿ ತುಂಬಿ ಹೊಸ ಬಟ್ಟೆ ಕೊಟ್ಬಿಟ್ಟು ನಮಗೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ನಾವು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ವಿ. ಅಕ್ಕ ಕೂಡ ಬಂದಿದ್ದರು. ಊರಿಂದ ಅಪ್ಪಾಜಿ ಅಮ್ಮ ಬರಲಿಕ್ಕಾಗಲಿಲ್ಲ. ಅಕ್ಕನೇ ಅಪ್ಪಾಜಿ ಅಮ್ಮನಿಂದ ಹೊಸ ಬಟ್ಟೆ, ನಮ್ಮ ಅಕ್ಕ ಅವ್ರನ್ನೇ ಜೊತೆಗೆ ನಮ್ಮ ಅತ್ತಿಗೆ ಪುಟ್ಟಕ್ಕೆ ಸಹ ಬಂದಿದ್ದರು ಬೆಳಗ್ಗೆಯಿಂದ.
ಇವು ಆಂಟಿ ಆಯಿತು ಈಗ ಆಗ್ತಾ ಇದೆ ಈಗ ಆಗ್ತಾ ಇದೆ ಬೆಳಗ್ಗೆಯಿಂದ ಅಜ್ಜಿ ಮನೆಯಿಂದ ಅಣ್ಣ ಅಜ್ಜಿ ನಾನು ಹೆಲ್ಪ್ ಮಾಡಿದ್ನ ಅಜ್ಜಿ ಇಷ್ಟು ವಯಸ್ಸಾದರೂ ಸಹ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗೆ ನಾವು ಅಜ್ಜಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ನಮ್ಮ ಅಜ್ಜಿ ನಮಗೆ ಹೆಮ್ಮೆ ಅಂತಲೇ ಹೇಳ್ತೀವಿ. ಬೆಳಗ್ಗೆರೆ ಇಡೀ ಒಂದು ಕುಟುಂಬ ಏನಿದೆ ಬೆಳಗ್ಗೆರೆಯಿಂದ ಬೆಳೆದಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಅಜ್ಜಿನೇ ಒಂದು ದೊಡ್ಡ ಬೆನ್ನೆಲುಬು ಅಂತ ಹೇಳೋದು ನನಗೆ ತುಂಬ ಸಂತೋಷ ವಿಚಾರ. ನನ್ನ ತಂಗಿ ಸುಪ್ರಿಯಾ ನಮ್ಮೆಲ್ಲರಿಗೂ ಇಷ್ಟ. ಇವಳು ಅಂದರೆ ತುಂಬ ಇಷ್ಟ. ಹೆಣ್ಮಕ್ಳಲ್ಲಿ ಇವಳೇ ಚಿಕ್ಕವಳು, ಅಕ್ಕ ದೊಡ್ಡವಳು, ಮಧ್ಯದಲ್ಲಿ ನಾನು, ಮತ್ತು ಚಿಕ್ಕವಳು ಅಮ್ಮಿ ಅಂತೀವಿ ನಾವು. ಅವಳು ಸಹ ಅವಳಿಗೆ ಅದೆಷ್ಟು ಖುಷಿನೋ ಹಂಗೆ ಎಲ್ಲರೂ ಹಾಗೆ ನೋಡ್ಸ್ಕೋತಾಳೆ. ನಮ್ಮ ಮನೆ ಒಂದು ಫ್ಯಾಮಿಲಿ ಒಳಗೆ ಚಿಕ್ಕವಳು ಬೇರೆ ಎಲ್ರಿಗೂ ಪ್ರೀತಿ, ಮತ್ತು ಅವಳಿಗೂ ಎಲ್ಲರೂ ಅಂದರೆ ತುಂಬ ಇಷ್ಟ. ಎಲ್ಲರೂ ನಮಗೆ ಉಳಿದ ನಾನು ಸಹ ಅಡುಗೆ ಮಾಡಿಕೊಂಡೆ ಎಲ್ರಿಗೂ ಸೀರೆ ಅವ್ರಿಗೂ ಸಹ ನಾನು ಸೀರೆ ಕೊಟ್ಟೆ. ಅಮ್ಮಿಗೆ, ಪುಟ್ಟತ್ತಿಗೆ, ನಮ್ಮ ಆಂಟಿಗೆ, ರಶ್ಮಿ ಅದು ನನ್ನ ನಾನು ಅದೇ ಅಂದ್ಕೊಂಡು ಇದನ್ನು ತಗೋದಾಗಿತ್ತು. ಒಂದೊಂದು ಟೆವಲ್ ತಂದಿದ್ರೆ ಅವ್ರಿಗೂ ಕೊಟ್ಟಂಗೆ ಆಗ್ತಾಯಿತ್ತು ಅಂತ ಅಂದ್ಕೊಂಡೆ. ಹಂಗೆ ಅಂದೆ ಸೀರೆ ತಗೊಂಡ್ಬಿಟ್ಟು ಒಂದು ಟೆವಲ್ ಕೊಡೋದು ಅಪ್ಪಾಜಿ ಚಿಕ್ಕಪ್ಪದಿರು ಎಲ್ಲರಿಗೂ ಒಂದೊಂದು ಕೊಡೋದು ಬರ್ತಾಯಿತ್ತು ಅಂತ ಅಂದೆ. ಆಮೇಲೆ ಅದು ಹೌದಲ್ವಾ ಅಂದರು. ಇನ್ನೊಂದು ಸರಿ ಯಾವಾಗಾದರೂ ಕೊಡೋಣ ಬಿಡು ಅಂತ ಹೇಳಿ. ಒಟ್ಟಾರೆ ನಮ್ಮ ಥರನೇ ಬೇರೆ ಬೇರೆ ಕುಟುಂಬದವರು ಸಹ ದೇವಸ್ಥಾನದ ಆವರಣದಲ್ಲಿ ಕುಡಿ ತುಂಬ ಶಾಸ್ತ್ರ ಮಾಡ್ಕೊತಾ ಇದ್ದಾರೆ. ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಲಿಕ್ಕೂ ಎಲ್ಲದಕ್ಕೂ. ಅದೆಷ್ಟು ಸೀರೆಗಳು ಗಿಫ್ಟ್ ಬಂದು ಗೊತ್ತಾ ಎಲ್ರಿಗೂ ತುಂಬ ಚೆನ್ನಾಗಿತ್ತು. ಈಗ ಒಂದು ಸಂಭ್ರಮ, ಈ ಒಂದು ಸಂತೋಷ ಕೂಟದಲ್ಲಿ ಈ ಥರದ್ದು ಒಂದು ನಡೆದ್ರೆ ಎಲ್ರಿಗೂ ಎಲ್ಲ ಚೆನ್ನಾಗಿ ಸಂತೋಷ. ಮಡ್ಲಕ್ಕಿ ಒಯ್ದು ತವ್ರ ಮನೆಯಿಂದ ತೊಗೊಂಡು ಬರೋದು ಅಂದರೆ ನಿಜವಾಗ್ಲೂ ಅದು ಅತ್ಯಂತ ಸಂಭ್ರಮ, ಸಡಗರ, ಮುಖ್ಯವಾದ ವಿಚಾರ ಅಂತಲೇ ಹೇಳ್ಬೋದು. ಅಂದರೆ ತವ್ರ ಮನೆಯಿಂದ ಹೆಣ್ಮಕ್ಳು ಇನ್ನೇನು ಬಯಸ್ತಾರೆ? ಸಂತೋಷ. ಒಂದು ಮೂರಿಡಿ ಅಕ್ಕಿ, ಅರಿಶಿನ, ಅಷ್ಟು ಕೊಟ್ಟರೆ ಇನ್ನೇನು ಅಷ್ಟು ಇಡೀ ಹಾಲಿನ ಹೊಟ್ಟೆ ಹೊಕ್ಕಿ ಅರಿಯಲಿ ಅಂತ ಈ ಸಂದರ್ಭದಲ್ಲಿ ಕೂಡ ಎಲ್ಲ ನನ್ನ ತವ್ರ ಮನೆಯವರಿಗೆ ಹಾರೈಸ್ತೀನಿ. ನನ್ನ ತವ್ರ ಮನೆ ಯಾವಾಗಲೂ ಸುಖ ಸಂತೋಷದಿಂದ ಕೂಡಲಿ ಅಂತಲೇ ಹೇಳ್ತೀನಿ. ನೋಡಿ ಏನು ಈ ಮಾತು ಹೇಳ್ಬೇಕಾದ್ರೆ ಭಾವನಾತ್ಮಕವಾಗಿ ಸ್ವಲ್ಪ ಎಲ್ರಿಗೂ ಅಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅಂತ ನೆನೆಸ್ಕೊಂಡಾಗ ನನಗೆ ಆದ ಥರನೇ ಅವ್ರಿಗೂ ಎಲ್ರಿಗೂ ಆಗುತ್ತೆ ಅಂತ ಅಂತೀನಿ. ಸೊ ಅದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ದೇವರು ಪಟ್ಟಕ್ಕೆ ಕೂತಿತ್ತಲ್ಲ ಅಲ್ಲಿ ಬಂದು ಒಂದೊಂದು ಅದಾದಮೇಲೆ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಎಲ್ಲರೂ ಹೋದ್ವಿ. ಹೋಗಿ ನೋಡಿ ಅಲಂಕಾರಗೊಂಡಿದ್ದಾನೆ ನಮ್ಮ ಮನೆಯವರು. ಮನೆದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಯಾರ್ಯಾರು ಹನುಮಂತರ ಸ್ವಾಮಿ ಗಾದಿಗಳಿಗೆ ಎಲ್ರಿಗೂ ಆಂಜನೇಯ ಸ್ವಾಮಿ ಹಣವನ್ನ ಸಂದಾಯ ಮಾಡಬೇಕಾದಲ್ಲಿ ದೇವಾಲಯದ ಆವರಣದಲ್ಲಿ ಪೂಜೆಯನ್ನು ಆದಮೇಲೆ ಆಂಟಿ ಒಬ್ಬರು ಪಂಚಾಯತ್ ತುಂಬ ರುಚಿಯಾಗಿತ್ತು. ಅಭಿಷೇಕ ಮಾಡಿದ್ದು ದೇವರಿಗೆ, ಅಭಿಷೇಕ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೂ ನಾವು ದೇವರಿಗೆ ಅವರವರ ಶಕ್ತಿ ಅನುಸಾರ ಅವರು ಎಷ್ಟು ಬೇಕಾದರೂ ದೇವರಿಗೆ ನಾವು ನಮ್ಮ ಶಕ್ತಿ ಅನುಸಾರವಾಗಿ ಎಷ್ಟು ಅಷ್ಟು ದೇವರಿಗೆ. ಅದಕ್ಕೆ ರಸೀದಿ ಕೂಡ ಕೊಟ್ಟರು.
ಈ ದೇವತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾದ್ದು ಅಂದರೆ ದೇವರಿಗೆ ಆರತಿ ಮಾಡುವ ಶಾಸ್ತ್ರ. ಸೊ ಆರತಿ ಮಾಡೋದಕ್ಕೆ ಅವರವರ ಮನೆಯಿಂದ ಆರತಿಯನ್ನು ಕಟ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ತೊಗೊಂಡು ಬರಬೇಕು. ನಾವು ಬೇರೆ ಊರಾಗಿದ್ದರಿಂದ ನಮ್ಮೂರು ಹೊಟ್ಟೆಜ್ಜನ ಕಪಿಲೆ. ಇಲ್ಲಿಂದ ನಾವು ನಮ್ಮ ಮನೆಯಿಂದ ಆರತಿಯನ್ನು ರೆಡಿ ಮಾಡಿಕೊಂಡು ನೋಡಿ, ಅಕ್ಕ, ನಾನು, ಕುಸುಮಕ್ಕ, ನಮ್ಮ ಸೌಮ್ಯಕ್ಕ, ನಮ್ಮ ಹಿಂದೆ ಮಾವಯ್ಯ ಕೂಡ ನಿಂತಿದ್ದಾರೆ. ಸೊ ತೊಗೊಂಡು ದೇವಸ್ಥಾನದಲ್ಲಿ ಬಂದ್ವಿ. ದೇವಸ್ಥಾನದಲ್ಲಿ ಅಕ್ಕ, ಸೋದ್ರ ಮಾವನ ಮಗಳು ಅರುಣ, ನಾನು, ನಮ್ಮ ಸೌಮ್ಯಕ್ಕ, ಹಾಗೆ ಅಮ್ಮಿ, ಸುಪ್ರಿಯಾ ಎಲ್ಲರೂ ಕೂಡ ನಮ್ಮ ಮನೆಯಿಂದ ತಂದಂಥ ಆರತಿಯನ್ನು ನಾವು ತಗೊಂಡು ದೇವಸ್ಥಾನದಲ್ಲಿ ಬಂದ್ವಿ. ಸೊ ಈ ಒಂದು ಆರತಿ ಮಾಡೋ ಶಾಸ್ತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದೊಂದು ಮನೆಯಿಂದ ಒಂದೊಂದು ವಿಶೇಷವಾಗಿ ಅಲಂಕಾರಗೊಂಡಿರೋ ಆರತಿಗಳು. ಆರತಿ ಮಾಡೋದು ತುಂಬ ಬೇರೆ ಬೇರೆ ವಿಭಿನ್ನವಾಗಿರುತ್ತೆ. ಒಂದೊಂದು ಸೈಡು ಒಂದೊಂದು ಥರ ಆರತಿಯನ್ನು ಮಾಡ್ತಾರೆ. ಆರತಿ ಅಲಂಕಾರ ಮಾಡೋದೇ ಒಂದು ಚೆಂದ, ಅದನ್ನು ನೋಡೋದಕ್ಕೆ ಇನ್ನೂ ಚೆಂದ. ಆರತಿ ಸೇವೆ ದೇವರಿಗೆ ಅತ್ಯಂತ ಮೆಚ್ಚಿನ ಸೇವೆಗಳಲ್ಲಿ ಒಂದು. ನೋಡಿ, ನಾನು ಆರತಿ ಮಾಡೋದಕ್ಕೆ ಅಂತಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದೀನಿ. ನಂತರ ಬೇರೆ ಬೇರೆಯವರು ಸಹ, ಬೇರೆ ಊರಿಂದ ಬಂದಿರೋರು, ಜೊತೆಗೆ ಅದೇ ತೊರೆಬೀರನಹಳ್ಳಿ ಗ್ರಾಮದಿಂದ ಬಂದಿರೋರು ಸಹ ಆರತಿಗಳನ್ನು ತೊಗೊಂಡು ಬಂದಿದ್ದರು. ನೋಡಿ, ಎಲ್ಲರ ಜೊತೆಗೆ ನಾನು ನಿಂತ್ಕೊಂಡು ಆರತಿ ಮಾಡೋಣ ದೇವರಿಗೆ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಅಲ್ಲಿರೋರ್ನೆಲ್ಲರೂ ಮಾತನಾಡಿಸ್ತಾ ಇದ್ದೆ, ಪರಿಚಯ ಮಾಡ್ಕೋಬೇಕಲ್ವ, ಮತ್ತು ಸುಮ್ಮನೆ ನಿಂತ್ಕೋಬಾರ್ದಲ್ಲ ಅಂತಂದು. ನೋಡಿ, ಇವರು ಸಹ ನನಗೆ ಪರಿಚಯ ಆದರು. ಇವರು ಅಲ್ಲೇ ಪಕ್ಕದ ಊರಿನವರಂತೆ. ಹಾಗೆ ಒಂದು ಶಾಕ್ ಆಯಿತು ನನಗೆ. ನಮ್ಮೂರು ತವ್ರ ಮನೆ ನಿಡಗಡ್ಡೆಯಿಂದ ಪಾರತಜ್ಜಿ ಬಂದಿತ್ತಲ್ಲಿಗೆ, ಅವ್ರಿಗೆ ಹೇಗೆ ಸಂಬಂಧ ಇಲ್ಲಿ ಅಂತ ನಾನು ಕೇಳ್ತಾ ಇದ್ದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ತವ್ರ ಮನೆಯವರು ಯಾರೇ ಬಂದರೂ ನಮ್ಮ ತವ್ರ ಮನೆಯಿಂದನೇ ಬಂದಂಗೆ ಸಂಭ್ರಮ ಆಗುತ್ತಲ್ಲ ಹೆಣ್ಮಕ್ಳಿಗೆ, ಆ ಥರ. ಆರತಿ ಬೆಳಗ್ಗೆ ದೇವಸ್ಥಾನವನ್ನು ಪ್ರದಕ್ಷಿಣೆ ಎಲ್ಲ ಊರಿನ ನಗಾರಿಗಳು ಸಮೇತ ಆರತಿಯನ್ನು ಪ್ರದಕ್ಷಿಣೆ ಮಾಡಿಸ್ತಾರೆ. ವಿಚಾರವಾಗಿ ಯಾರೇ ಕೂತ್ಕೊಳ್ಳಿ. ಎಲ್ಲ ಆಯ್ತು. कमानी वाले ದಾವಣಗೆರೆ ಇನ್ನೂ ಸ್ವಲ್ಪ ಹಾಕಿಸ್ಕೊ. ಇನ್ನೊಂದು ಚೆನ್ನಾಗಿದೆ ಮೂರು ಜನದ್ದು. ಇಲ್ಲಿ ನೋಡು, ಇಲ್ಲಿ ಚಿನ್ನ ಇಲ್ಲಿ ನೋಡು. ಹಾಂ, ಹಾಂ ತಗೋ, ಏನು ಬೇಕು ತಗೋ. ಯಾವ್ದು ತೋರಿಸು, ಅದು ಬೇಕಾ? ಅಲ್ಲಿ ನಿಂತ್ಕೋ ಪಪ್ಪ, ಹಿಂದೆ ಹೋಗೋ ಚಿನ್ನ, ಹಿಂದೆ ಹೋಗು, ಹಿಂದೆ ಹೋಗು. ಸಮಸ್ತ ಭಕ್ತಾದಿಗಳು ದೇವಾಲಯದ ಆವರಣಕ್ಕೆ ಹಾಜರಾಗತಕ್ಕದ್ದು ಆರತಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ.
ದೇವರಿಗೆ ಆರತಿ ಸೇವೆ ಎಲ್ಲ ಮಾಡಿದಾದಮೇಲೆ ಜಾತ್ರೆ ಎಲ್ಲ ನೋಡಿಕೊಂಡು ಬಂದವ್ರಿಗೆಲ್ಲರಿಗೂ ಬಳೆ ತೊಡಿಸೋದು ಒಂದು ವಿಶೇಷವಾಗಿರುತ್ತೆ. ಸೊ ನಾವು ನಮ್ಮ ಮನೆಯಿಂದ ಎಲ್ಲ ಯಾರ್ಯಾರು ಬಂದಿದ್ರು ನೋಡಿ, ಸುಖಿ ಜೊತೆಗೆ ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಸುಖಿ ನಾನು ಮತ್ತು ಮೋನು ಪುಟ್ಟ ಇಬ್ಬರು ನಿಂತ್ಕೊಂಡು ಮನೆಯಿಂದ ರೆಡಿಯಾಗಿ ಬರಬೇಕಾದ್ರೆ ಇದು ಫೋಟೋ ತೆಗೆಸ್ಕೊಂಡಿದ್ದು. ಸೊ ಹೀಗೆ ಎಲ್ಲರ ಜೊತೆಗೂ ತೆಗೆಸ್ಕೊಂಡ್ವಿ. ರೆಡಿ ಆದ ತಕ್ಷಣವೇ ನಾನು, ಮೋಹನು ಮತ್ತು ಚೋಟು ಬರ್ತಾನೆ ಈಗ. ಚೋಟು ಪಾಪು ಹಾಗೆ ಅವನೇ ಒಂದು ಫೋಟೋ ತೆಕ್ಕೊಂಡಿದ್ದಾನೆ. ನಮ್ಮ ಮಾವಯ್ಯ ಶ್ರೀಯುತ ವೀರಣ್ಣ ಅಂತ PLD ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು ಇವರು. ಅವರು ನಮ್ಮ ಮಾವನವರು. ಸೊ ಹೀಗೆ ಎಲ್ಲ ನಾವೆಲ್ಲ ರೆಡಿ ಆಗಿಬಿಟ್ಟು ಜಾತ್ರೆಗೆ ಬಂದು ಎಲ್ಲ ಜಾತ್ರೆ ಎಲ್ಲ ನೋಡಿ ಪಾಪುಗೆಲ್ಲ ಏನೇನು ಬೇಕೆಲ್ಲ ಕೊಡಿಸಿ ಹಾಗೆ ಬಳೆ ಎಲ್ಲ ತೊಟ್ಕೊಂಡ್ವಿ. ಜಾತ್ರೆಯಲ್ಲಿ ಬಳೆ ತೊಟ್ಕೊಳ್ಳೋದು ಒಂದು ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಜಾತ್ರೆಯಲ್ಲಿ ಬಳೆ ತೊಟ್ಕೊಳ್ಳೋದು. ಹೋಗ್ತಾ ಇರಬೇಕಾದ್ರೆ ಅಕ್ಕ ಮತ್ತು ಅಮ್ಮಿ ಬಂದರು, ಅವರನ್ನು ಸಹ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ. ಅಲ್ಲಿ ತೊರೆಬೀರ್ನಳ್ಳಿಲಿ ತುಂಬ ಚೆನ್ನಾಗಿರೋದು ಒಂದು ಹೂವಿನ ತೋಟ ಕಾಣಿಸ್ತು. ಸರಿ ಅಂತ ಎಲ್ಲರೂ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅಕ್ಕ, ನಾನು, ಅಮ್ಮಿ 3 ಜನನೂ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರೋ ಹೊಸದಾಗಿ ತೋಟ ಇಟ್ಟಿದ್ರು. ಆ ತೋಟದಲ್ಲೂ ಒಂದೆರಡು ಪಿಕ್ ತೆಕ್ಕೊಂಡ್ಬಿಟ್ಟು ಹೋದ್ವಿ ಜಾತ್ರೆಗೆ ಹೋಗಿ ಜಾತ್ರೆಯ ಸವಿಯನ್ನು ಎಲ್ಲ ಸವಿದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿತ್ತು ದೇವಸ್ಥಾನ ಎಲ್ಲ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಆಮೇಲೆ ಎಷ್ಟು ಪ್ರಶಾಂತವಾಗಿತ್ತು ವಾತಾವರಣ ಅಲ್ಲೆಲ್ಲ. ಏನು ನೂಕು ಗಲಾಟೆ ಆ ಥರದ್ದೇನೂ ಇರಲಿಲ್ಲ. ಎಲ್ಲ ಹೇಳ್ತಾನೇ ಇದ್ದರು. ಚೆನ್ನಾಗಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಏನಾದರೂ ಬೇಕು, ಏನಾದರೂ ಕೆಲಸ ಆಗಬೇಕು ಅಂತಂದರೆ, ಅಥವಾ ಯಾರಾದರೂ ಬೇಕು ಅಂದರೆ ಕರಿತಾಯಿದ್ರು. ಅವ್ರ ಕಡೆಯಿಂದ ಏನು ಕೆಲಸ ಆಗಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಸಾಕಷ್ಟು ತುಂಬ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ತೊರೆಬೀರ್ನಳ್ಳಿನ ಸಮಸ್ತ ಗ್ರಾಮಸ್ಥರು ನೋಡಿ ಇಲ್ಲೆಲ್ಲ ಮೈಕ್ ಇಟ್ಕೊಂಡು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರೋರು. ಏನಾದರೂ ಬೇಕು, ಬೇಡಗಳೇನಾದರೂ ಇದ್ದರೆ, ಆಮೇಲೆ ಏನಿದೆ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಇದೆ, ಯಾವ ಥರ ಅಂತೆಲ್ಲ. ಸೊ ನಾವು ಎಲ್ಲ ಊರಿಂದ ಮನೆಯಿಂದ ಹೋಗಿದ್ವಲ್ಲ, ಹಾಗೆ ನಾವು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ ರವಿ ಅಣ್ಣ ಕೂಡ ಗೋಸಿಕೆರೆಯಿಂದ ಬಂದಿದ್ದರು. ನಮ್ಮ ಮೋಹನ್ ಅವರ ಸೋದರತ್ತೆ ಮಗ ಇವರು. ಅವರು ಧರ್ಮಪತ್ನಿ ಜೊತೆಗೆ ಈ ಒಂದು ಜಾತ್ರೆಗೆ ಬಂದಿದ್ದರು, ಕರೆದಿದ್ವಲ್ಲ ರವಿ ಅಣ್ಣ ಮತ್ತು ಅವರು ಮನೆಯವರು. ಆಮೇಲೆ ಊಟದ ಬಗ್ಗೆ ನಾನು ಮಾತಾಡಲೇಬೇಕು. ತುಂಬ ಚೆನ್ನಾಗೇ ಊಟದ ಒಂದು ಆರ್ಗನೈಸೇಷನ್ ಇತ್ತು. ಬಹಳ ರುಚಿಯಾಗಿ ಅಡುಗೆ ಮಾಡಿದರು. ಸೊ ಎಲ್ಲ ಅಡುಗೆ ಮಾಡಿದ ಅಡುಗೆ ಸಿಬ್ಬಂದಿಯವರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ಊಟವನ್ನು ವ್ಯವಸ್ಥಿತವಾಗಿ ಬಡಿಸೋ ರೀತಿ ಚೆನ್ನಾಗಿತ್ತು. ಒಟ್ಟಾರೆ ಭೋಜನದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಚೆನ್ನಾಗಿತ್ತು. ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಅಲ್ಲೊಂದು ಊಟದ ಹಾಲ್ ಹತ್ರ ಒಂದು ಫೋಟೋ ತೆಕ್ಕೊಂಡ್ವಿ, ಗ್ರೂಪ್ ಫೋಟೋನ. ಅಜ್ಜಿ, ನಾನು, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ಅಮ್ಮಿ, ಹಾಗೆ ಗೊಂಬೆ ಮರಿ ಎಲ್ಲರೂ ತೆಕ್ಕೊಂಡು ದೇವಸ್ಥಾನದ ಹತ್ರ ಎಲ್ಲ ತೆಗೆಸ್ಕೊಂಡ್ವಿ ಫೋಟೋಸ್ ಎಲ್ಲನ. ಆಮೇಲೆ ಎಲ್ಲ ಕೆಲಸ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಜಾತ್ರೆಗೆ, ಯಾರ್ಯಾರು ಬಂದಿದ್ರು ಗೊತ್ತಿರೋರು, ಪರಿಚಯ ಇರೋರನ್ನ ಎಲ್ಲ ಮಾತನಾಡ್ಸೋದು. ಅವರೆಲ್ಲ ಹೇಗಿದ್ದಾರೆ, ಎಷ್ಟು ವರ್ಷಗಳ ನಂತರ, ಸುಮಾರು ವರ್ಷಗಳಾದಮೇಲೆ ನೋಡಿದ್ದು. ನೋಡಿ ಪಾಪು ನನಗೆ ಹೂ ಮುಡಿಸು ಅಂತ ಕೇಳ್ತಿದ್ದಾಳೆ. ಅದನ್ನ ಹಾಗೆ ಮುಡಿಸ್ತಾ ಇದ್ಲು ಗೊಂಬೆಗೆ ಸುಪ್ರಿಯಾ. ಹೀಗೆಲ್ಲ ಒಟ್ಟು ದೇವರ ದರ್ಶನ ಮಾಡಿದ್ವಿ. ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅಕ್ಕ, ಅಮ್ಮಿ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರೂ. ಒಟ್ಟಾರೆ ಚೆನ್ನಾಗಿ ಅನ್ನಿಸ್ತು ಒಂದು ಕಾರ್ಯಕ್ರಮ. ನಾವು ಮನೆ ದೇವರ ಒಂದು ಕಾರ್ಯಕ್ರಮ, ಹಾಗೆ ಮನೆ ದೇವರ ಆಸ್ಥಾನ ಸಾನ್ನಿಧ್ಯ ನೋಡಿ. ನಮೋ ನಮಃ. ಜೈ ಬಜರಂಗಬಲಿ. ಅತ್ತಿಗೆ ಜೊತೆಗೆ ಅಮ್ಮಿ ಫೋಟೋ ತೆಗೆಸ್ಕೊಂಡು ಪುಟ್ಟತ್ತಿಗೆಯವರು. ನಮ್ಮ ಮನೇಲಿ ದೊಡ್ಡ ಅಣ್ಣನ ದೊಡ್ಡ ಹೆಂಡತಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಪುಟ್ಟತ್ತಿಗೆ ನಮ್ಮ ಎಲ್ರಿಗೂ ಸಪೋರ್ಟ್ ಆಗಿರ್ತಾರೆ ಯಾವಾಗಲೂ. ಅಣ್ಣನೂ ಅಷ್ಟೇ. ನಾಗು ಆಂಟಿ ಮತ್ತು ಸಿದ್ದೇಶ್ ಚಿಕ್ಕಪ್ಪ, ಗೌಡ್ರು ನೋಡ್ರಿ ನಮ್ಮ ಚಿಕ್ಕಪ್ಪ ಹೇಗಿದೆ. ಅಲ್ಲೇ ಕಲಮರಳ್ಳಿ ಅವ್ರ ಊರು, ಅಲ್ಲಿಂದಾನೇ ಬಂದಿದ್ದರು. ನಾನು ಸುಮ್ಮನೆ ಒಂದು ಫೋಟೋ ತೆಕ್ಕೊಂಡೆ. ಅದು ದೇವಸ್ಥಾನದ ಮುಂದೆ ಒಂದು ಕಂಬ, ದೀಪದ ಕಂಬ ಇರುತ್ತಲ್ಲ, ಅದು ನೋಡಿ ಎಲ್ಲರೂ ಬಳೆ ತೊಟ್ಕೊಡ್ತಾ ಇರೋದು. ಸುಮಾರು ಬಳೆ ಇಟ್ಕೊಂಡಿದ್ರು, ಬಹಳಷ್ಟು ಜನ ಬಂದಿದ್ದರು. ಬಳೆ ತೊಟ್ಕೊಳ್ಳೋ ಸಂಭ್ರಮ ಸಡಗರ. ಹಸಿರು ಗಾಜಿನ ಬಳೆಗಳೇ ಅಂತಾರಲ್ಲ ಹಾಗೆ. ಪಾಪು ಹಾಗೆ ಗೊಂಬೆ ಜಾತ್ರೆ ಅಂದಮೇಲೆ ಪೀಪಿ ಬಲೂನು ಎಲ್ಲ ಇದ್ದೇ ಇರುತ್ತಲ್ಲ.
ತಗೊಳ್ಳೋಣ ಅಕ್ಕ ನಾನು ಸುಮ್ಮನೆ ಹಾಗೆ ಒಂದು ಸೆಲ್ಫಿ ತೆಕ್ಕೊಂಡ್ವಿ. ಆರತಿ ಮಾಡಬೇಕಾದ್ರೆ ಪಕ್ಕದೂರಿನವರು ಪರಿಚಯ ಆದರು. ಇವರು ನಮ್ಮ ಎದುರು ಮನೆಯವರೇ, ಆಂಟಿ ಅಂಕಲ್ ಎಲ್ಲರೂ ಬಂದಿದ್ದರು. ಜಾತ್ರೆಯಲ್ಲಿ ಎಲ್ಲರೂ ಬಂದಿರ್ತಾರಲ್ಲ, ಎಲ್ಲರೂ ಮಾತಾಡಿಸ್ಬೇಕಲ್ಲ ಬಂದವ್ರನ್ನೆಲ್ಲ, ಪರಿಚಯ ಇರೋರ್ನೆಲ್ಲ. ಸುಮಾರು ವರ್ಷಗಳಾದ ನಂತರ ಸಿಕ್ಕಿರೋ ಅಂಥವ್ರು ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಸಂಬಂಧಿಕರಿದ್ದಾರೆ, ಮುಖ ಪರಿಚಯ ಇರೋರಿದ್ದಾರೆ. ಅದಕ್ಕೆ ಆವಾಗವಾಗ ಒಂದೊಂದು ಸಾರಿ ಈ ಥರ ಎಲ್ಲ ಸೇರ್ಕೋಬೇಕು ಅಂತ ನಾವು ಎಲ್ಲ ಸೇರ್ಕೊಂಡು ಹೀಗೆ ಎಲ್ಲ ಮಾತಾಡ್ತಾಯಿದ್ವಿ. ಇವರೆಲ್ಲ ನಮ್ಮೂರಿನವರೇ, ಹೊಟ್ಟಜ್ಜಿನ ಕಪ್ಪಳೆ ಅವರು. ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಹೆಂಗಾಯಿತು, ಚೆನ್ನಾಗಾಯಿತು, ನೀವು ಹೇಗಿದ್ದೀರಾ ಅಂತ ಎಲ್ಲ ಕೇಳ್ಕೊತಾ ಇದ್ವಿ. ಎಲ್ಲರೂ ಮಾತನಾಡ್ಸೋದು ಚೆನ್ನಾಗಿ ಅನಿಸುತ್ತೆ. ಜಾತ್ರೆಗೆ ಬರಬೇಕು ಒಂದೊಂದು ಸಾರಿ. ಯಾರು ನೀವೆಲ್ಲ ಜಾತ್ರೆ ಮಾಡಿದ್ದೀರ ಸ್ನೇಹಿತರೆ? ಎಲ್ಲಾದರೂ ಮಾಡಿದರೆ ನಿಮ್ಮ ಜಾತ್ರೆ ಅನುಭವನ ಹಂಚ್ಕೊಳ್ಳಿ ನನ್ನ ಜೊತೆಗೆ. ನೋಡಿ, ನಾನು ಸುಮಾರು ವರ್ಷದ್ದು ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕ ಸುಗುಣಕ್ಕ ಅಂತ ಇದ್ದರು. ಅಕ್ಕ ಈಗಿಲ್ಲ. ಅವರ ಆಪ್ತ ಸ್ನೇಹಿತೆ ಇವರು, ಅಕ್ಕ ಉಷಾ ಅಕ್ಕ ಅಂತ. ಜೊತೆಗೆ ಮ್ಯಾಥಮೆಟಿಕ್ಸ್ ಮೇಡಮು. ನಾವು 3 ಜನ ಮ್ಯಾಥ್ಸ್ ಟೀಚರ್ಸು ಶಿರಾ ತಾಲೂಕಲ್ಲಿ. ನೋಡಿ ಎಲ್ಲರೂ ಹೇಗಿದೆ, ಚೆನ್ನಾಗಿದೆ. ಅರುಣ ಕೂಡ ಅದೇ ಸ್ಕೂಲಲ್ಲೇ ಓದಿದ್ದು. ಅರುಣ ಜೂನಿಯರು, ಅಕ್ಕ ಉಷಾ ಸೀನಿಯರು. ಮತ್ತು ಈಗ ಅವರು ವರ್ಕ್ ಮಾಡ್ತಾ ಇರೋದು ಶಿರಾದಲ್ಲಿದ್ದಾರೆ, ಹಾಗಾಗಿ ನಮಗೂ ಸಹ ಗೊತ್ತು. ಆಮೇಲೆ ಜೊತೆಗೆ ಉಷಾ ಅಕ್ಕ ಅವರ ಅಮ್ಮ ನಮ್ಮ ತಾಯಿಯವರು, ಅವರು ಸಹ ಕ್ಲಾಸ್ಮೇಟ್ಸು, ಜೊತೆಗೆ ಫ್ರೆಂಡ್ಸು. ಹಂಗಾಗಿ ನೋಡಿ, ಉಷಾ ಅಕ್ಕನ ಜೊತೆಗೆ ಒಂದು ಸೆಲ್ಫಿ ತಗೊಂಡೆ ನಾನು. ಚೆನ್ನಾಗಿದೆ. ಥ್ಯಾಂಕ್ ಯು ಉಷಾ ಅಕ್ಕ. ಅಜ್ಜಿ ನಾನು ಸ್ವಲ್ಪ ಇವತ್ತು ಹಿಂಗೆ ಕೂತ್ಕೊಳ್ಳೋಣ ಅಂತ ಈ ಕಡೆ ಬಂದ್ವಿ. ಹಾಗೆ ಕೂತ್ಕೊಂಡು ನೋಡಿ, ಏನೋ ಸುದೀರ್ಘವಾಗಿ ಅಜ್ಜಿ ಜೊತೆಗೆ ನಾನು ಮಾತಾಡ್ತಾ ಇದ್ದೀವಿ. ಅಜ್ಜಿ ನಾನು ಇಬ್ಬರೂ ಹೀಗೆ ಎಲ್ಲ ಮಾತಾಡ್ಕೊಂಡಿದ್ದಾದಮೇಲೆ ಮತ್ತು ನಮ್ಮ ಪಾರತಜ್ಜಿ ಸಿಕ್ಕಿದ್ರು. ಊಟದ ಪ್ರಸಾದ ವಿತರಣೆ ಮಾಡೋ ಹತ್ರ ದೇವರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ಪ್ರಸಾದ ತೊಗೊಂಡು ಬರಬೇಕಾದ್ರೆ ನಮ್ಮ ಸ್ನೇಹಿತ ಅಣ್ಣ, ರೆಡ್ಡಿ ಅಣ್ಣ, ಸುಕ್ಕಿ ಪುಟ 3 ಜನ ಕೂತ್ಕೊಂಡಿದ್ದಾರೆ ಜಾತ್ರೆಯಲ್ಲೇ. ಅವರು ಸಹ ಎಲ್ಲ ಪ್ರಸಾದ ತೊಗೊಂಡಿದ್ದಾದಮೇಲೆ ನಮ್ಮ ಅಜ್ಜಿ ನೋಡಿ, ಗೊರವನಹಳ್ಳಿ ಅಜ್ಜಿ ಥರ ಕಾಣಿಸ್ತಾ ಇಲ್ಲ? ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ನಮ್ಮ ಮನೆ ದೇವರ ಒಂದು ಕಾರ್ಯಕ್ರಮ ಎಲ್ಲ ಸಾಂಗವಾಗಿ ನೆರವೇರೋದು ಅಂತ. ಸೊ ನಾವು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿಯಾಗಿಗೊಳಿಸಿ ಮತ್ತೆ ನಾವೆಲ್ಲರೂ ನಮ್ಮೂರಿಗೆ ನಾವು ವಾಪಸ್ ಆಗ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.